Hi everyone, welcome to Learn Easily. My dear students, this is the video of the December month activities for your 10th standard. Here for December month activity, the first lesson is given, the concert. I hope you have learned the lesson concert in your class. Even I made a videos of this concert lesson. You can find them in Learn Easily channel. ಇಲ್ಲಿ ಮಕ್ಕಳೇ ಡಿಸೆಂಬರ್ ತಿಂಗಳ ಒಂದು ಆಕ್ಟಿವಿಟೀಸ್ಗೆ ನಿಮಗೆ ಮೊದಲನೇದಾಗಿ ಇಂಗ್ಲೀಷ್ನಲ್ಲಿ ಕನ್ಸರ್ಟ್ ಪಾಠವನ್ನು ಕೊಟ್ಟಿದ್ದಾರೆ. ಈ ಕನ್ಸರ್ಟ್ ಪಾಠವನ್ನು ನೋಡಿದಾಗ ಕನ್ಸರ್ಟ್ ಒಂದು ಪಾಠ ಸ್ಮಿತಾ ತನ್ನ ತಮ್ಮ ಅನಂತನ ಒಂದು ಕೊನೆಯ ಆಸೆಯನ್ನು ಪೂರೈಸೋದಕ್ಕೆ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾ ರಾಕಾರ ಒಂದು ಸಂಗೀತ ಕಚೇರಿಯನ್ನು ಕೇಳಿ ಅವರನ್ನು ತಮ್ಮ ಮನೆಗೆ ಬರುವಂತೆ ಆ ಅನಂತನ ಒಂದು ಸ್ಥಿತಿಯನ್ನು ಹೇಳಿ ಅನಂತನ ಆಸೆಯನ್ನು ಪೂರೈಸ್ತಕ್ಕಂಥ ಪಾಠವಾಗಿದೆ. ಇಲ್ಲಿ ಮೊದಲನೇ ಒಂದು ಆಕ್ಟಿವಿಟಿಯಾಗಿ ನಿಮಗೆ ದ ವರ್ಡ್ಸ್ ರಿಲೇಟೆಡ್ ಟು ಮ್ಯೂಸಿಕ್, ಸಂಗೀತಕ್ಕೆ ಸೇರಿರ್ತಕ್ಕಂಥ ಒಂದು ಪದಗಳನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಮ್ಯೂಸಿಕ್ ಎಂಜಾಯ್ಮೆಂಟ್, ಮ್ಯೂಸಿಕ್ ಟ್ಯೂನ್ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ರೈಟ್ ಮೆನಿ ಅದರ್ ವರ್ಡ್ಸ್, ಮ್ಯೂಸಿಕ್ ಕನ್ಸರ್ಟ್, ಮ್ಯೂಸಿಕ್ ನೋಟ್ಸ್, ಮ್ಯೂಸಿಕ್ ಕಾರ್ಡ್, ಮ್ಯೂಸಿಕ್ ಸಾಂಗ್, ಲೈಕ್ ದಿಸ್, ಮ್ಯೂಸಿಕ್ ಟೀಚರ್. ಈ ರೀತಿ ಆ ಒಂದು ಮ್ಯೂಸಿಕ್ಗೆ ಸೇರ್ತಕ್ಕಂಥ ಎಲ್ಲ ಪದಗಳನ್ನು ಆ ಬಬಲ್ಸ್ನಲ್ಲಿ ಬರೆದು ಕಂಪ್ಲೀಟ್ ಮಾಡಬೇಕು. ದೆನ್ ಸೆಕೆಂಡ್ ಟಾಸ್ಕ್ ಈಸ್ ಗಿವನ್. ಇಲ್ಲಿ ನಿಮಗೆ ಎರಡನೇ ಆಕ್ಟಿವಿಟಿ ಏನು ಕೊಟ್ಟಿದೆ, ಮ್ಯೂಸಿಕ್ ಈಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಪೊಯಮ್, ಮ್ಯೂಸಿಕ್ ಪೊಯಮನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದೆ, ಅದನ್ನು ಓದ್ಕೋಬೇಕು. ಟಾಸ್ಕ್ 3 ಮೂರನೇದಾಗಿ ರೀಡ್ ದ ಫಾಲೋಯಿಂಗ್ ಸ್ಟ್ರಕ್ಚರ್ಸ್ ಆ್ಯಂಡ್ ಫ್ರೇಮ್ ಆ್ಯಸ್ ಮೆನಿ ಸೆಂಟೆನ್ಸಸ್ ಆ್ಯಸ್ ಯು ಕ್ಯಾನ್. ಅಂದರೆ ಈ ಮ್ಯೂಸಿಕ್ ಅಂತಕ್ಕಂಥದ್ದು, ಮ್ಯೂಸಿಕ್ ಗಿವ್ಸ್ ಪ್ಲೆಷರ್, ಮ್ಯೂಸಿಕ್ ಟೆಲ್ಸ್ ಮೀ ಹ್ಯಾಪಿನೆಸ್, ಮ್ಯೂಸಿಕ್ ಮೇಕ್ಸ್ ಮೀ ಜಾಯ್, ಮ್ಯೂಸಿಕ್ ಫಾರ್ ಮೀ ಮ್ಯೂಸಿಕ್ ಈಸ್ ರಿಫ್ರೆಶ್ಮೆಂಟ್, ಮ್ಯೂಸಿಕ್ ಈಸ್ ಫೀಸ್, ಲೈಕ್ ದಿಸ್. ಅಂದರೆ ಮ್ಯೂಸಿಕ್ಕನ್ನು ಬಳಸಿ ನಿಮ್ಮ ಕೈಯಲ್ಲಿ ಆದಷ್ಟು ವಾಕ್ಯಗಳನ್ನು ಮಾಡಿ ಅಂತ. ಇಲ್ಲಿ ಎಕ್ಸಾಂಪಲ್ಗೆ ಇನ್ನೂ ಸಹ ಕೊಟ್ಟಿದ್ದಾರೆ. ಫಾರ್ ಮೀ ಮ್ಯೂಸಿಕ್ ಈಸ್ ಎ ಗಿಫ್ಟ್ ಟು ರಿಫ್ರೆಶ್ ಅವರ್ ಮೈಂಡ್ಸ್, ಮ್ಯೂಸಿಕ್ ಟೆಲ್ಸ್ ಮೀ ದ ಕಲ್ಚರ್, ಮ್ಯೂಸಿಕ್ ಗಿವ್ಸ್ ಮೀ ಪ್ಲೆಷರ್, ಲೈಕ್ ದಿಸ್. ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಸೆಂಟೆನ್ಸಸ್. ಮ್ಯೂಸಿಕ್ ಮೇಕ್ಸ್ ಮೀ ಥಿಂಕ್ ಕ್ವೈಟ್ಲಿ, ಓಕೆ, ಲೈಕ್ ದಿಸ್. ದೆನ್ ಫೋರ್ತ್ ಟಾಸ್ಕ್ ಬಂದಾಗ ಹಿಯರ್ ದ ಕ್ಯಾರೆಕ್ಟರ್ಸ್ ಆಫ್ ದ ಲೆಸನ್. ಆ ಪಾಠದಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಸನ್ನು ಕೊಟ್ಟಿದೆ. ಆ್ಯಂಡ್ ದ ಜಿಸ್ಟ್ ಆಫ್ ದ ಲೆಸನ್, ಆ ಕನ್ಸರ್ಟ್ ಪಾಠದ ಒಂದು ಸಮರಿಯನ್ನು ಕೊಟ್ಟಿದೆ. ಇದು ಫಾರ್ ಯುವರ್ ರೀಡಿಂಗ್. ಈ ಒಂದು ಸಮರಿಯನ್ನು ನೀವು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಮೊದಲನೇದಾಗಿ ಕ್ಯಾರೆಕ್ಟರ್ಸ್, ಅನಂತ್, ಎ ಟ್ಯಾಲೆಂಟೆಡ್ ಬಾಯ್ ಹೂ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಸ್ಮಿತಾ, ಅನಂತ್ ಸಿಸ್ಟರ್ ಹೂ ಹ್ಯಾಸ್ ಸಕ್ಸಸ್ಫುಲ್ ಇನ್ ಹರ್ ಎಫರ್ಟ್ಸ್ fulfill her brother's chance of lifetime. Pandit Ravishankar, the sitar maestro, and Ustad Alla Raka, wizard of music. Smita's mother, father and aunt. ಇಷ್ಟು ಕ್ಯಾರೆಕ್ಟರ್ಸು ಈ ಪಾಠದಲ್ಲಿ ಬರ್ತಕ್ಕಂಥವರು. ನೆಕ್ಸ್ಟ್, ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಆ ಒಂದು ಪಾಠದ ಒಂದು ಜಿಸ್ಟ್ ಮೀನ್ಸ್ ಸಮರಿಯನ್ನು ಕೊಟ್ಟಿದ್ದಾರೆ. ಚಾನ್ಸ್ ಆಫ್ ಲೈಫ್ ಟೈಮ್ ಏನು, ಹಾರ್ಟ್ ರೆಂಡರಿಂಗ್ ಸೀನ್ ಆಫ್ ಎ ಟ್ಯಾಲೆಂಟೆಡ್ ಬಾಯ್. ಇವೆಲ್ಲವೂ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಒಂದು ಅಂಶಗಳಾಗಿರುತ್ತೆ. ವಾಟ್ ವಾಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್ ಫಾರ್ ಅನಂತ್ ಅಂತ ಕೇಳಿಬಿಡ್ತಾರೆ. ಎ 16-year-old ಗರ್ಲ್ ರೀಡ್ಸ್ ಆ್ಯನ್ ಎಕ್ಸೈಟಿಂಗ್ ನ್ಯೂಸ್ ಇನ್ ದ ನ್ಯೂಸ್ ಪೇಪರ್. ಇಟ್ ರೀಡ್ ಸೊ 2 great musicians of international fame, Pandit Ravishankar and Ustad Alla Raka, were going to perform in the Shanmukananda auditorium in the next day. This was the ಚಾನ್ಸ್ ಆಫ್ ಲೈಫ್ ಟೈಮ್ ಫಾರ್ ಅನಂತ್ ಆ್ಯಂಡ್ ಈವನ್ ಫಾರ್ ಸ್ಮಿತಾ ಆಲ್ಸೋ. ಈ ರೀತಿಯಾಗಿ ನೀವು ಉತ್ತರ ಬರೀಬೇಕಾಗುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಪಾಯಿಂಟನ್ನು ನೀವು ಓದಿದಾಗ ಇಡೀ ಪಾಠ ನಿಮಗೆ ಅರ್ಥವಾಗುತ್ತೆ. ಆ್ಯಂಡ್ ಇಟ್ ಈಸ್ ಮೋಸ್ಟ್ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್. ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದಲೂ ಸಹ ಇದು ಹೆಲ್ಪ್ಫುಲ್. ಹಾರ್ಟ್ ರೆಂಡರಿಂಗ್ ಸೀನ್ ಆಫ್ ಎ ಟ್ಯಾಲೆಂಟೆಡ್ ಬಾಯ್, ಅನಂತನ ಒಂದು ಕರುಳಾಜನಕ ಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದು, ಅವನ ಸ್ಥಿತಿ ಹೇಗಿತ್ತು ಮನೆಯಲ್ಲಿ. ದೆನ್ ಸ್ಮಿತಾ ಸೆಲ್ಫ್ ರೀಅಪ್ರೋಚ್. ದೆನ್ ದ ಓನ್ಲಿ ಹೋಪ್ ಇನ್ ದ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ಈಗ ಅನಂತ ಫ್ಯಾಮಿಲಿಯವರು ಮುಂಬೈಗೆ ಬಂದಿದ್ದರು. ಏಕೆ ಬಂದಿದ್ದರು? ದೇ ಆರ್ ಹೋಪ್ ಆನ್ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್ ಟು ಕ್ಯೂರ್ ಅನಂತ್ಸ್ ಕ್ಯಾನ್ಸರ್. ದೇ ಕೇಮ್ ಟು ಮುಂಬೈ. ಅದು ದೆನ್ ಎ ವಾಕ್ ಇನ್ ಎ ಪಾರ್ಕ್. ಆ ಪಾರ್ಕ್ನಲ್ಲಿ ಸ್ಮಿತಾ ವಾಕ್ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಬಂದಂಥ ಡೇರಿಂಗ್ ಥಾಟು, ಆ ವಾಕ್ ಮಾಡಬೇಕಾದ್ರೆ ಪಾರ್ಕ್ನಲ್ಲಿ ಜನ ಏನು ಮಾಡ್ತಾಯಿದ್ರು, ಹೇಗಿತ್ತು ಅಂತಕ್ಕಂಥದ್ದು. ದ ಗೇಟ್ಸ್ ಆಫ್ ಎಂಚಾಂಟ್ಮೆಂಟ್ ಆ್ಯಂಡ್ ವಂಡರ್ ಓಪನ್ಡ್. ಸ್ಮಿತಾ ಆ ಕನ್ಸರ್ಟನ್ನು ರವಿಶಂಕರ್ ಅವರ ಮತ್ತು ಉಸ್ತಾದ್ ಅಲ್ಲಾ ರಾಕಾರ ಒಂದು ಸಂಗೀತವನ್ನು ಕೇಳ್ತಾ ಇದ್ದಾಗ ಅವಳಿಗೆ ಆದಂಥ ಅನುಭವ. ದೆನ್ ಡೇರಿಂಗ್ ಥಾಟ್, ಆ ಸ್ಮಿತಾಳ ಮನಸ್ಸಲ್ಲಿದ್ದಂತಹ ಒಂದು ಯೋಚನೆ, ಅದನ್ನ ಹೇಗೆ ಹೋಗಿ ಅವರಿಗೆ ಎಕ್ಸ್ಪ್ರೆಸ್ ಮಾಡ್ತಾಳೆ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾ ರಾಕಾಗೆ. ಇಂಪಾಸಿಬಲ್ ಬಿಕಮ್ ಪಾಸಿಬಲ್. ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾ ರಾಕ
ಒಂದು ಪ್ರಪಂಚಾದ್ಯಂತ ಪ್ರಸಿದ್ಧಿ ಪಡೆದಿರತಕ್ಕಂಥ ಸಂಗೀತ ಒಬ್ಬ ವ್ಯಕ್ತಿಗಳು ಅಂಥವರು ಈ ಒಂದು ಸ್ಮಿತಾಳ ಅಥವಾ ಆಂಟ್ ಸುಶೀಲಾರ ಮನೆಗೆ ಒಂದು ಅನಂತನ ಆಸೆಯನ್ನು ಈಡೇರಿಸೋದಕ್ಕೆ ಬರ್ತಾರೆ. ಅದು ಹೇಗೆ ಇಂಪಾಸಿಬಲ್ ಇದ್ದು ಪಾಸಿಬಲ್ ಆಯಿತು, ಡ್ರೀಮ್ ಕಮ್ಸ್ ಟ್ರೂ, ಅಲ್ಲಿ ಆ ಒಂದು ಅನಂತನ ಕನಸು ನನಸಾಯಿತು. ಎಲ್ಲವೂ ಸೇರಿ ನಿಮಗೆ ಈ ಪಾಠದ ಸಾರಾಂಶ ಎಲ್ಲಿ ಕೊಟ್ಟಿದೆ, ಅದನ್ನು ನೀವೇನು ಮಾಡಬೇಕು, ನೀಟಾಗಿ ಓದ್ಕೋಬೇಕು. ಬಿಟರ್ ಟ್ರೂತ್ ಫೈನಲಿ ಅಕ್ಸೆಪ್ಟೆಡ್, ಡೆಸ್ಟಿನಿ ಪ್ಲೇಡ್ ಇಟ್ಸ್ ರೋಲ್. ಕೊನೆಗೂ ಆ ಒಂದು ಕಹಿ ಸತ್ಯ ತನ್ನ ಕೊನೆಯ ಆಸೆಯನ್ನು ಈಡೇರಿಸ್ತು. ಅನಂತನ ಸಾವು ಹೇಗೆ ಬಂತು ಅಂತಕ್ಕಂಥದ್ದು ಈ ಒಂದು ಕೊನೆಯ ಒಂದು ಅಂಶವಾಗಿದೆ. ಈ ಎಲ್ಲವನ್ನು ನೀವು ಚೆನ್ನಾಗಿ ಓದ್ಕೋಬೇಕು. ದೆನ್ ಟಾಸ್ಕ್ 6ಗೆ ಬಂದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫ್ರಮ್ ದಿ ಕನ್ಸರ್ಟ್ ಲೆಸನ್. ಹಿಯರ್ ದ ಫಸ್ಟ್ ಕ್ವಶನ್, ದ ಬಾಯ್ ವಾಸ್ ಸಫರಿಂಗ್ ಫ್ರಮ್. ಆ ಬಾಯ್ ಯಾವುದರಿಂದ ಸಫರ್ ಆಗ್ತಾ ಇದ್ದ? ಕ್ಯಾನ್ಸರ್. ಇಟ್ ಇಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್, ಇಯರ್ ಇಟ್ ರೆಫರ್ಸ್ ದ ಬಾಯ್ಸ್ ವಿಶ್. ಅಲ್ಲಿ ಇಟ್ಸ್ ಎ ಚಾನ್ಸ್ ಆಫ್ ಲೈಫ್ ಟೈಮ್, ಇಟ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಇದು ಒಂದು ಜೀವಿತಾವಧಿಯಲ್ಲಿ ಬರ್ತಕ್ಕಂತಹ ಒಂದು ಚಾನ್ಸ್ ಆಗಿತ್ತು. ಆ ಇದು ಅಂದರೆ ಏನು? ಸಿ ಆ್ಯಂಡ್ ಹಿಯರ್ ಪಂಡಿತ್ ರವಿಶಂಕರ್. ಮುಂದೆ ಬಂದಾಗ ಥರ್ಡ್ ಕ್ವಶನ್, ದೇ ಹ್ಯಾಡ್ ಕಮ್ ವಿತ್ ಐ ಹೋಪ್ಸ್. ದೇ ಹ್ಯಾಡ್ ಕಮ್ ವಿತ್ ಐ ಹೋಪ್ಸ್, ಅವರು ತುಂಬ ನಂಬಿಕೆ ಇಟ್ಟು ಬಂದಿದ್ದರು. ಅವರು ಎಂದರೆ ಯಾರು? ಸ್ಮಿತಾಸ್ ಫ್ಯಾಮಿಲಿ ಮೆಂಬರ್ಸ್. ದೆನ್ ಇನ್ ದ ಕನ್ಸರ್ಟ್ ಡ್ಯಾಶ್ ಮೇಡ್ ಎ ಲಾಂಗ್ ಬೋರಿಂಗ್ ಸ್ಪೀಚ್. ಆ ಕನ್ಸರ್ಟ್ನಲ್ಲಿ ಲಾಂಗ್ ಬೋರಿಂಗ್ ಸ್ಪೀಚನ್ನು ಕೊಟ್ಟಂಥ ವ್ಯಕ್ತಿ ಯಾರು? ಮಸ್ಟ್ಯಾಕ್ಡ್ ಮ್ಯಾನ್. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಯಿತು. ದೆನ್ ಟಾಸ್ಕ್ 7, ಮ್ಯಾಚ್ ದ ಫಾಲೋಯಿಂಗ್ ಈಸ್ ಗಿವನ್. ಇಲ್ಲಿ ಆ ಒಂದು ಕನ್ಸರ್ಟ್ ಪಾಠದಲ್ಲಿ ಬರ್ತಕ್ಕಂಥ ಪಂಡಿತ್ ರವಿಶಂಕರ್, ಉಸ್ತಾದ್ ಅಲರಾಕ, ಅನಂತ್ ಮತ್ತು ಸುಶೀಲ್ ಇವರ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಅವರು ಯಾರು ಅಂತಕ್ಕಂಥದ್ದು ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ಪಂಡಿತ್ ರವಿಶಂಕರ್ ದ ಸಿತಾರ್ ಮೇಸ್ಟ್ರೋ, ಉಸ್ತಾದ್ ಅಲರಾಕ ಮ್ಯೂಸಿಕ್ ವಿಜಾರ್ಡ್, ಅನಂತ್ ದ ಬಾಯ್ ಹೂ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್, ಸುಶೀಲಾ ಸ್ಮಿತಾಸ್ ಆ್ಯಂಟ್. ದೆನ್ ಆಕ್ಟಿವಿಟಿ ನಮ್ಮ ಟಾಸ್ಕ್ 8ಗೆ ಬಂದಾಗ ಇಟ್ ಈಸ್ ಗಿವನ್ ದ 2 marks questions. ಆನ್ಸರ್ ದಿ ಕ್ವಶನ್ಸ್ ಇನ್ 2 or 3 sentences ಈಚ್. ಹೌ ಡು ಯು ಸೇ ಅನಂತ್ ವಾಸ್ ಅವರ್ ಟ್ಯಾಲೆಂಟೆಡ್ ಬಾಯ್? ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. Anant was a talented boy because he was the best table tennis player in the school and the fastest runner in the school. He was learning play sitar and he was already able to compose his own tunes in the sitar. ಇಲ್ಲಿ ನಾನು ನಿಮಗೆ ಬ್ರೀಫ್ ಆಗಿ ಆನ್ಸರ್ನ ಕೊಟ್ಟಿರ್ತೇನೆ. ದೆನ್ ಇನ್ ಬುಕ್ ಯು ಹ್ಯಾವ್ ಟು ರೈಟ್ ಡೌನ್ ದ ಫುಲ್ ಲೆಂತ್ ಆನ್ಸರ್ ಅಂಡ್ ಯು ಹ್ಯಾವ್ ಟು ರೀಡ್. ವೈ ಹ್ಯಾಡ್ ಸ್ಮಿತಾಸ್ ಫ್ಯಾಮಿಲಿ ಕಮ್ ಟು ಬಾಂಬೆ? ಸ್ಮಿತಾ ಫ್ಯಾಮಿಲಿ ಬಾಂಬೆಗೆ ಏನಕ್ಕೆ ಬಂದಿತ್ತು, ಏಕೆ ಬಂತು? Smita's brother Anant was suffering from cancer. They moved to Bombay from their native town Gaganpur so that he could be treated at the cancer hospital in the city. They came to Bombay with the high hopes of miracles of modern science to cure Anant's cancer in the Mumbai hospitals. Okay, then ಮೂರನೇ ಪ್ರಶ್ನೆ ನೋಡಿದಾಗ suddenly a daring thought came to Smita. What was it? ಸಡನ್ ಆಗಿ ಒಂದು ಡೈರಿಂಗ್ ಥಾಟ್ ಸ್ಮಿತಾಳಿಗೆ ಬರುತ್ತೆ. ಅದು ಏನಂದಾಗ ಸ್ಮಿತಾ ನ್ಯೂ ದಟ್ ಹರ್ ಬ್ರದರ್ ಅನಂತ್ ವಾಸ್ ಡೈಯಿಂಗ್ ಆಫ್ ಕ್ಯಾನ್ಸರ್. ಶಿ ವಾಂಟೆಡ್ ಟು ಫುಲ್ಫಿಲ್ ಹಿಸ್ ವಿಶ್. ಸೊ ಶಿ ಥಾಟ್ ಆಫ್ ಗೋಯಿಂಗ್ ಟು ದ ಕನ್ಸರ್ಟ್ ಅಂಡ್ ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಟು ಪರ್ಫಾರ್ಮ್ ಫಾರ್ ಹರ್ ಬ್ರದರ್. ಅಂದರೆ ಅವಳಿಗೆ ಬಂದಂಥ ಒಂದು ಉಪಾಯ ಏನಿತ್ತಂದರೆ ಕನ್ಸರ್ಟ್ಗೆ ಹೋಗಿ ತನ್ನ ತಮ್ಮ ಅನಂತನ ಒಂದು ಸ್ಥಿತಿಯನ್ನು ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾರಾಕಾಗೆ ಹೇಳಿ ಅವನ ಕೊನೆಯ ಆಸೆಯನ್ನು ಈಡೇರಿಸಿ ಅವನಿಗೋಸ್ಕರ ಹಾಡಿ, ಅವನು ಇಲ್ಲಿವರೆಗೂ ಬರೋಕ್ಕಾಗಲ್ಲ, ದಯವಿಟ್ಟು ಮನೆಗೆ ಬನ್ನಿ, ಅವನಿಗೋಸ್ಕರ ಹಾಡಿ ಅಂತ ಕೇಳ್ತಕ್ಕಂಥ ಒಂದು ಡೇರಿಂಗ್ ಥಾಟ್ ಅವಳ ಮೈಂಡ್ಗೆ ಬಂದಿರುತ್ತೆ. ಇನ್ನು ಟಾಸ್ಕ್ 8ಗೆ ಬಂದಾಗ ದ ಎಕ್ಸ್ಟ್ರಾಕ್ಟ್ಸನ್ನು ಕೊಟ್ಟಿದ್ದಾರೆ. ಮೊದಲನೇ ಎಕ್ಸ್ಟ್ರಾಕ್ಟ್, ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್, ನಾನು ಅವರನ್ನು ನೋಡಬೇಕು, ಅವರ ಸಂಗೀತವನ್ನು ಕೇಳಬೇಕು. ಹೂ ಸೆಡ್ ದಿಸ್, ಇದನ್ನ ಯಾರು ಹೇಳ್ತಾರೆ? ಅನಂತ್ ಸೆಡ್ ದಿಸ್. ದೆನ್ ಹೂ ಡಸ್ ಹಿಮ್ ರೆಫರ್ ಟು, ನಾನು ಅವನ ಹಾಡನ್ನು ಕೇಳಬೇಕು, ಅವನನ್ನು ನೋಡಬೇಕು ಅಂತ ಹೇಳ್ತಾ ಇದ್ದಾನೆ. ಹಿಮ್ ಅಂದರೆ ಯಾರು? ಹಿಮ್ ರೆಫರ್ಸ್ ಟು ಪಂಡಿತ್ ರವಿಶಂಕರ್. ದೆನ್ ಕ್ವಶನ್ ಸಿ, ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ? ಈ ಮಾತನ್ನು ಸ್ಪೀಕರ್ ಯಾವಾಗ ಹೇಳಿದ್ರು? ಅಂದರೆ ಇಲ್ಲಿ ಈ ಮಾತನ್ನು ಅನಂತ್ ಯಾವಾಗ ಹೇಳ್ತಾರೆ ಅಂದಾಗ, ವೆನ್ ಅನಂತ್ ಹರ್ಡ್ ಸ್ಮಿತಾ ರೀಡಿಂಗ್ ನ್ಯೂಸ್ ಅಬೌಟ್ ದ ಕನ್ಸರ್ಟ್ ದೆನ್ ಹಿ ಸೆಡ್ ದಿಸ್. ಯಾವಾಗ ಸ್ಮಿತಾ ಒಂದು ಕನ್ಸರ್ಟನ್ನು ನ್ಯೂಸ್ನ ಹೇಳ್ತಾಳೆ, ನೆಕ್ಸ್ಟ್ ಡೇ ಪಂಡಿತ್ ರವಿಶಂಕರ್ ಕನ್ಸರ್ಟ್ ಈಸ್ ಇನ್ ಷಣ್ಮುಖಾನಂದ ಆಡಿಟೋರಿಯಂ ಅಂತ ಯಾವಾಗ ಓದ್ತಾಳೆ, ಆಗ ಅದನ್ನು ಕೇಳಿದಂಥ ಅನಂತ್ ಇದನ್ನ ಹೇಳ್ತಾನೆ, ಐ ಮಸ್ಟ್ ಸಿ ಹಿಮ್ ಆ್ಯಂಡ್ ಹಿಯರ್ ಹಿಮ್ ಅಂತ. ದೆನ್ ಸೆಕೆಂಡ್ ಎಕ್ಸ್ಟ್ರಾಕ್ಟ್ಗೆ ಬಂದಾಗ, ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ವಾಕ್ನಲ್ಲಿ ಹೋಗಿ ನೀನು ಸ್ವಲ್ಪ ಹೊತ್ತು ಓಡಾಡಿದ್ರೆ ನಿನ್ನ ಫೀಲ್ ಬೆಟರ್, ನಿನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳಿದ್ದು. ಯಾರು ಹೇಳಿದ್ರು? ಹೂ ಸೆಡ್ ದಿಸ್?
ಆಂಟ್ ಸುಶೀಲಾ ಸೆಡ್ ದಿಸ್ ಟು ಸ್ಮಿತಾ. ಹೂ ವಾಸ್ ಇಟ್ ಸೆಡ್ ಟು? ಇದನ್ನ ಯಾರಿಗೆ ಹೇಳಿದ್ರು ಅಂದರೆ ಇಟ್ ಈಸ್ ಸೆಡ್ ಟು ಸ್ಮಿತಾಳಿಗೆ ಹೇಳ್ತಾರೆ. ವೈ ಡಿಡ್ ದ ಸ್ಪೀಕರ್ ಗಿವ್ ದಟ್ ಸಜೆಷನ್? ಈ ಮಾತನ್ನು ಸ್ಪೀಕರ್ ಏಕೆ ಸಲಹೆಯನ್ನು ಕೊಟ್ಟರು ಅಂದರೆ ಆಂಟ್ ಸುಶೀಲಾ ಈ ಮಾತನ್ನು ಹೇಗೆ ಹೇಳಿದ್ರು ಅಂದಾಗ, ಬಿಕಾಸ್ ಸ್ಮಿತಾ ವಾಸ್ ಕ್ರೈಯಿಂಗ್ ನಿಯರ್ ವಿಂಡೋ ಫಾರ್ ಹರ್ ಬ್ರದರ್ ಸಿಚುಯೇಷನ್, ಸೊ ದ ಸ್ಪೀಕರ್ ಗೇವ್ ದಿಸ್ ಸಜೆಷನ್. ಸ್ಮಿತಾ ತನ್ನ ತಮ್ಮನ ಒಂದು ಸ್ಥಿತಿಯನ್ನು ನೆನೆಸ್ಕೊಂಡು ಅಳ್ತಾ ನಿಂತಿರ್ತಾಳೆ. ಅದಕ್ಕೆ ಆಂಟ್ ಸುಶೀಲಾ ಏನು ಮಾಡ್ತಾರೆ, ನೀನು ಪಾರ್ಕಲ್ಲಿ ಹೋಗಿ ವಾಕ್ ಮಾಡ್ಕೊಬಾ, ನಿನಗೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಹೇಳಿ ಆಕೆಗೆ ಈ ಸಜೆಷನ್ನ ಕೊಟ್ಟಿರ್ತಾರೆ. ಇನ್ನು ಥರ್ಡ್ ಎಕ್ಸ್ಟ್ರಾಕ್ಟ್ಗೆ ಬಂದಾಗ, ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್. ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್. ನೀನು ಈ ರೀತಿಯ ಒಂದು ರಿಕ್ವೆಸ್ಟ್ಗಳನ್ನು ಮಾಡಿ ಅವರಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ಮಾತು. ಹೂ ಸೆಡ್ ದಿಸ್? ಯಾರು ಹೇಳ್ತಾರೆ? ಮಸ್ಟ್ಯಾಕ್ಡ್ ಮ್ಯಾನ್ ಸೆಡ್ ದಿಸ್. ಮಸ್ಟ್ಯಾಕ್ಡ್ ಅಂದರೆ ದಪ್ಪದಾಗಿ ಮೀಸೆ ಬಿಟ್ಟಿರ್ತಕ್ಕಂಥ ಒಂದು ಕನ್ಸರ್ಟನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಈ ಮಾತನ್ನು ಹೇಳ್ತಾರೆ. ಯಾಕಪ್ಪ ಅಂದರೆ ಈ ಮಾತನ್ನು ಈ ಸ್ಮಿತಾ ಹೋಗಿ ಯಾವಾಗ ಪಂಡಿತ್ ರವಿಶಂಕರ್ ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ, ಬನ್ನಿ ನಮ್ಮ ಮನೆಗೆ ಅನಂತನಿಗೋಸ್ಕರ ಹಾಡಿ ಅಂತ, ಆಗ ಈ ಮಾತನ್ನು ಏನು ಮಾಡ್ತಾರೆ, ಆ ಒಂದು ಮಸ್ಟ್ಯಾಕ್ಡ್ ಮ್ಯಾನ್ ಹೇಳ್ತಾರೆ. ನೆಕ್ಸ್ಟ್, ಹೂ ಡಸ್ ಯು ರೆಫರ್ ಟು? ನೀನು ಈ ರೀತಿ ಅವರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರಲ್ವಾ, ಹಾಗಾದರೆ ಇಲ್ಲಿ ನೀನು ಎಂದರೆ ಯಾರು, ಯು ಅಂದರೆ ಯಾರು ಅಂದಾಗ ಯು ಮೀನ್ಸ್ ಸ್ಮಿತಾ. ಇಲ್ಲಿ ಯು ಯಾರು? ಸ್ಮಿತಾ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಈ ಮಾತನ್ನು ಸ್ಪೀಕರ್ ಯಾವಾಗ ಹೇಳಿದ್ರು ಅಂದಾಗ, ವೆನ್ ಸ್ಮಿತಾ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಟು ಕಮ್ ಟು ಹೋಮ್ ಆ್ಯಂಡ್ ಪ್ಲೇ ಫಾರ್ ಹರ್ ಬ್ರದರ್. ಯಾವಾಗ ಸ್ಮಿತಾ ಪಂಡಿತ್ ರವಿಶಂಕರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ, ಆಗ ಬಂದು ತನ್ನ ತಮ್ಮನಿಗೋಸ್ಕರ ಹಾಡಿ ಅಂತ ಕೇಳಿದಾಗ ಆ ಮಸ್ಟ್ಯಾಕ್ಡ್ ಮ್ಯಾನ್ ಹೇಳಿರ್ತಾರೆ. ದೆನ್ ಫೋರ್ತ್ ಎಕ್ಸ್ಟ್ರಾಕ್ಟ್, ಐ ಡಿಡ್ ಆ್ಯಂಡ್ ಐ ಸ್ಪೋಕ್ ಟು ಹಿಮ್ ಆ್ಯಂಡ್ ಹಿ ವಿಲ್ ಕಮ್ ಟುಮಾರೋ ಮಾರ್ನಿಂಗ್ ವಿತ್ ದ ತಬಲಾ ಉಸ್ತಾದ್ ಆ್ಯಂಡ್ ದೇ ವಿಲ್ ಪ್ಲೇ ಫಾರ್ ಯು. ಹೌದು, ನಾನು ಕೇಳಿಸ್ಕೊಂಡೆ, ನಾನು ಅವ್ರ ಜೊತೆ ಮಾತಾಡಿದ್ದೇನೆ, ನಾಳೆ ಬೆಳಗ್ಗೆ ಅವರು ಉಸ್ತಾದ್ ಅಲ್ಲ ರಾಕ ಜೊತೆ ಬಂದು ನಿನಗೋಸ್ಕರ ಹಾಡ್ತಾರೆ ಅಂತ ಹೇಳ್ತಾರೆ. ಹೂ ಡಸ್ ದೇ ರೆಫರ್ ಟು? ಅಲ್ಲಿ ದೇ ಅಂದರೆ ಯಾರು? ಅವರು ಬರ್ತಾರೆ ಅಂತ ಹೇಳ್ತಾಳೆ. ಯಾರು? ದೇ ರೆಫರ್ ಟು ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲ ರಾಕ. ಹೂ ವಾಸ್ ಇಟ್ ಸೆಡ್ ಟು? ಇದನ್ನು ಯಾರಿಗೆ ಹೇಳ್ತಾರೆ ಅಂದಾಗ ಸ್ಮಿತಾ ಸೆಡ್ ಟು ಅನಂತ್. ದೆನ್ ದ ಸ್ಪೀಕರ್ ಸೆಡ್ ಐ ಡಿಡ್, ವಾಟ್ ವಾಸ್ ಇಟ್? ಸ್ಪೀಕರ್ ಹೇಳ್ತಾರೆ ನಾನು ಕೇಳಿದೆ ಮಾಡಿದೆ ಅಂತ ಹೇಳಿದಾಗ ಡಿಡ್ ಅಂದಾಗ ಹಿಯರ್ ಆ್ಯಂಡ್ ಸಿ ಪಂಡಿತ್ ರವಿಶಂಕರ್. ಇನ್ನು ಮುಂದೆ ಬಂದಾಗ ಎ ಲಾಂಗ್ ಕ್ವಶನ್ ಈಸ್ ಗಿವನ್. ದ ಆಂಬಿಷನ್ ಆಫ್ ಬಾಯ್ ವಾಸ್ ಕೌಂಟಿಂಗ್ ಈಸ್ ಲಾಸ್ಟ್ ಡೇಸ್ ವಾಸ್ ಫುಲ್ಫಿಲ್ಡ್ ಬೈ ಈಸ್ ಲವಿಂಗ್ ಸಿಸ್ಟರ್. ಎಕ್ಸ್ಪ್ಲೈನ್ ದ ಅಬೋವ್ ಸ್ಟೇಟ್ಮೆಂಟ್ ವಿತ್ ದ ಸಪೋರ್ಟ್ ಆಫ್ ಲೆಸನ್ ದ ಕನ್ಸರ್ಟ್. ಇಲ್ಲಿ ಆನ್ಸರ್ ಈ ರೀತಿ ಇದೆ. ಸ್ಮಿತಾ ವಾಸ್ ವೆರಿ considerated to her brother Anant. He was suffering from cancer and he was not many days to live. He had a great fan of Ravi Shankar and the dream of attending his concert. Smita wanted to fulfill the dream so that she attended the concert with her father. In the concert, her mind was thinking only about her brother's dream. After the concert, she went forward to meet Ravi Shankar and told dream of her brother and requested him to come play for her brother. Ravi Shankar was very kind hearted. Next day, Ravi Shankar and Allah Raka went together to Anant's home and play for him. Anant felt very happy, then he breathed his last. This is the way she fulfilled dream of her brother Anant. ಇದು ಲಾಂಗ್ ಆನ್ಸರ್ಗೆ ಕೇಳ್ತಕ್ಕಂಥ ಪ್ರಶ್ನೆ. ಆ್ಯಂಡ್ ನೆಕ್ಸ್ಟ್ ಇಟ್ ಈಸ್ ಗಿವನ್, ಗಿವ್ ಒನ್ ವರ್ಡ್ ಫಾರ್ ದ ಫಾಲೋಯಿಂಗ್. ಈ ಒನ್ ವರ್ಡ್ಸನ್ನು ನಿಮಗೆ ಎಕ್ಸಾಮಿನೇಷನಲ್ಲೂ ಕೇಳ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಎ ಗ್ರೇಟ್ ಪರ್ಫಾರ್ಮರ್ಸ್, ಎಸ್ಪೆಷಲಿ ಮ್ಯೂಸಿಷಿಯನ್ ಅಂಥವ್ರನ್ನ ಮೇಸ್ಟ್ರು ಅಂತ ಕರೀತಾರೆ. ಎ ಫೀಲಿಂಗ್ ಆಫ್ ವೆರಿ ಗ್ರೇಟ್ ಸರ್ಪ್ರೈಸ್, ಎಕ್ಸೈಟೆಡ್. ಆ್ಯನ್ ಆ್ಯಕ್ಟ್ ಆರ್ ಈವೆಂಟ್ ದಟ್ ಡಸ್ ನಾಟ್ ಫಾಲೋ ದ ಲಾಸ್ ಆಫ್ ನೇಚರ್ ಆ್ಯಂಡ್ ಈಸ್ ಬಿಲೀವ್ಡ್ ಟು ಬಿ ಕಾಸ್ಡ್ ಬೈ ಗಾಡ್, ಮಿರಾಕಲ್. ಎ ಪರ್ಸನ್ ಹೂ ಈಸ್ ಎಸ್ಪೆಷಲಿ ಗುಡ್ ಅಟ್ ಸಮ್ ಆರ್ಟ್ ಆರ್ ಅಚೀವ್ಮೆಂಟ್, ವಿಸಾರ್ಡ್ ಅಂತ ಕರಿತೇವೆ. ನೆಕ್ಸ್ಟ್, ರಿಅರೇಂಜ್ ದಿ ಫಾಲೋಯಿಂಗ್ ಜಂಬಲ್ಡ್ ಲೆಟರ್ಸನ್ನು ಕೊಟ್ಟಿದ್ದಾರೆ. ಮೊದಲನೇದು ಮೇಸ್ಟ್ರೋ, ಸೆಕೆಂಡ್ ಒನ್ ಪ್ರಿಟೆಂಡ್, ಥರ್ಡ್ ಒನ್ ರಿಕ್ಲೈಮ್, ದೆನ್ ಫೋರ್ತ್ ಒನ್ ರಿಗಲ್. ದೆನ್ ನೆಕ್ಸ್ಟ್ ಜಾಜ್ ಪೊಯಮ್ 2. ಈ ಜಾಜ್ ಪೊಯಮ್ 2 ಲೆಸನ್, ದಿಸ್ ಪೊಯಮ್ ಇಟ್ ಈಸ್ ಫಾರ್ ಯುವರ್ ಸಮರಿ. ಈ ಒಂದು ಜಾಜ್ ಪೊಯಮನ್ನು ಸಮರಿ ಪರ್ಪಸ್ ಆಗಿ ನೀವು ಕಲಿಬೇಕಾಗುತ್ತೆ. ಈವನ್ ಐ ಮೇಡ್ ಎ
video on this jazz poem. You can watch that video in Learn Easily channel. Here in the activity it is given for you the summary of the poem. The poet Carl Wendell Hans Jr. compares that the old jazz musician to a black ancient mariner. He feels he has a message for the world. He has the power in him to make people listen, a gift that not many possess. His face is old and wrinkled. He wears a faded blue old shirt. He wears an old necktie. His old jacket is holding his hanging stomach. Papers are filled to cover his torn shoes. Each wrinkle on his rough, unshaven face shows his pain. He stands alone holding his head down and eyes closed. He has an old saxophone, alto saxophone. Whenever he plays jazz, he feels that he has come to preach the black gospel of jazz. He was preaching it with words of screaming notes and chords. He is commanding artist. When he starts playing music, he forgets everything and flies higher like bird. When he stops the music, he comes back as a black man again. See, this is the poem tells about the power of music. Then here the task 4 is given. 2 pictures of jazz player given in the textbook. Study the pictures and list out the differences between them. ಅಂದರೆ ಜಾಜ್ ಪ್ಲೇಯರ್ ಒಂದು ಜಾಜ್ ಪೊಯಮ್ 2 ಪೊಯಮ್ನ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಜಾಜ್ ಪ್ಲೇಯರ್ನ 2 ಚಿತ್ರಗಳನ್ನು ಕೊಟ್ಟಿದೆ. ಮೊದಲ ಮತ್ತು ಎರಡನೇ ಚಿತ್ರದಲ್ಲಿರ್ತಕ್ಕಂಥ ಒಂದು ಚಿತ್ರದಲ್ಲಿ ಇರ್ತಕ್ಕಂತಹ ಒಂದು ಡಿಫ್ರೆನ್ಸ್ಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಪಿಕ್ಚರನ್ನು ನೋಡಿದಾಗ ಜಾಜ್ ಪ್ಲೇಯರ್ ಸ್ಟ್ಯಾಂಡಿಂಗ್ ವಿತ್ ಕ್ಲೋಸ್ಡ್ ಐಸ್, ಅನ್ಶೇವನ್ ಫೇಸ್, ಸ್ಯಾಗಿಂಗ್ ಸ್ಟೊಮಕ್, ಲುಕಿಂಗ್ ಸ್ಯಾಡ್, ಓಕೆ, ಈಸ್ ಲುಕಿಂಗ್ ಲೈಕ್ ಎ ಓಲ್ಡ್ ಮ್ಯಾನ್ ಅಂತ. ಸೆಕೆಂಡ್ ಪಿಕ್ಚರನ್ನು ನೋಡಿದಾಗ ಜಾಜ್ ಪ್ಲೇಯರ್ ಲುಕಿಂಗ್ ಲೈಕ್ ಎ ಬರ್ಡ್ ಫ್ಲೈಯಿಂಗ್ ಸ್ಯಾಕ್ಸಫೋನ್, ಹಿ ಈಸ್ ಫ್ಲೈಯಿಂಗ್ ಇನ್ ದ ಕ್ಲೌಡ್ಸ್, ಒಂದು ಮೋಡಗಳಲ್ಲಿ ಹಾರಾಡ್ತಾ ಇರ್ತಕ್ಕಂಥ ಒಂದು ಹ್ಯಾಪಿಯೆಸ್ಟ್ ಮ್ಯಾನ್ ಆಗಿ ಕಾಣ್ತಾನೆ. ಇದು ನೀವು ಟೆಕ್ಸ್ಟ್ ಬುಕ್ಕನ್ನು ನೋಡಿ ಬರೀಬೇಕಾಗತ್ತೆ. ದೆನ್ ನೆಕ್ಸ್ಟ್ ಟಾಸ್ಕ್ಗೆ ಬಂದಾಗ ದ ಕ್ವಶನ್ಸ್ ಆರ್ ಗಿವನ್ ಫಾರ್ ದಿ ಪೊಯಮ್ ಜಾಜ್ ಪೊಯಮ್ 2. ದ ಫಸ್ಟ್ ಕ್ವಶನ್, ವೈ ಡು ಯು ಥಿಂಕ್ ಜಾಜ್ ಪ್ಲೇಯರ್ ಕೀಪ್ಸ್ ಹಿಸ್ ಹೆಡ್ ಡೌನ್? ಅಲ್ಲಿ ಜಾಜ್ ಪ್ಲೇಯರ್ ಹೆಡ್ ಡೌನ್, ತಲೆ ಬಾಗಿ ನಿಂತಿದ್ದಾರಲ್ವಾ, ವೈ ಡು ಯು ಥಿಂಕ್, ಏಕೆ ಅಂತ. ದ ಆನ್ಸರ್ ಈಸ್ ದ ಜಾಜ್ ಪ್ಲೇಯರ್ ಈಸ್ ಎ ಪೂರ್ old man. He has led a hard life. He is tired and keeps his head down. ಇದಕ್ಕೆ ಉತ್ತರ ಬರುತ್ತೆ. ಸೆಕೆಂಡ್ ಕ್ವಶನ್, ದ ವರ್ಡ್ old has been repeated several times in the first 2 stanzas. What does this suggest? Here the old suggests everything about the man is old, his face, his clothes and his shoes. He appears to be a pathetic figure. Then third question, what did the jazz player tell all the world? ಇಡೀ ಪ್ರಪಂಚಕ್ಕೆ ಜಾಜ್ ಪ್ಲೇಯರ್ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅಂದಾಗ, ದ ಜಾಜ್ ಪ್ಲೇಯರ್ ವಾಂಟ್ಸ್ ಟು ಕನ್ವೆ ಟು ದ ವರ್ಲ್ಡ್ ದಟ್ he is a black man who can draw people towards him through his music. Then the next question is given, jazz player is a pathetic figure but at the same time commanding artist explain. ಅವರೊಬ್ಬ ಒಂದು ಕಮಾಂಡಿಂಗ್ ಆರ್ಟಿಸ್ಟ್ ಆಗಿದ್ದಾರೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತಕ್ಕಂತಹ ಕ್ವಶನನ್ನು ಕೊಟ್ಟಿದೆ. ದ ಪೊಯೆಟ್ ಡಿಸ್ಕ್ರೈಬ್ಸ್ ದ ಓಲ್ಡ್ ಜಾಜ್ ಪ್ಲೇಯರ್ ಆ್ಯಂಡ್ ಹೌ he is transformed when he plays the music he loves. The jazz player has a rough, unshaven face and sagging stomach. He wears a faded blue shirt, a loose necktie, and an old jacket. His shoes are run down. Across his chest is an old alto saxophone supported from his neck by a wire coat hanger. He keeps his head down, bogged by life wearies. He has experienced many hardships in life and therefore his rough, unshaven face shows pain in each wrinkle. The player who looks old, defeated and dejected has a complete transformation in the end when he starts playing jazz music. He is now a messenger of God, soaring higher and higher like a free bird. That is, poverty-filled life of the jazz player cannot bring down his spirit on the music.
On the contrary, the music liberates him from his miseries, though temporarily. This is the summary of the jazz player. Then next is given a grammar learning activity for you. The sentences are given to find out the finite and non-finite words. Here task 1, read the following sentence and underline the action words is given. Raju writes a letter to his headmaster today. Here writes is the verb. Raju wrote a letter to his headmaster yesterday, that is wrote is a verb. Last week Verma was going to her hometown, was going is a verb. Now Varna is going to market to bring fruits. Here is going to bring, both are verbs. The boys are playing in the garden, are playing. Yesterday the boys were playing in the beach, were playing. Sujay has completed his work in the morning, has completed. Yesterday Sujay had completed his homework before he went to bed. ಇಲ್ಲಿ had completed plus went ಇವೆರಡೂ ಸಹ ಏನಾಗುತ್ತೆ ವರ್ಬ್ಸ್ ಆಗಿರುತ್ತೆ. Then when it comes to down, list the verbs given in that sentences, present tense and past tense. Present tense ಮತ್ತು past tense ನ verbs ಅನ್ನು ಲಿಸ್ಟ್ ಮಾಡೋದಕ್ಕೆ ಒಂದು ಟೇಬಲ್ ಕೊಟ್ಟಿದೆ. Present writes, is, are, as. Past tense wrote, was, were, had. Then here it is a note given for you in the sentences identifying the finites and non-finite. Finite verb ಅಂದರೆ ಏನು, ಆ ಫೈನೈಟ್ ವರ್ಬ್ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಕ್ಕಂಥ ಒಂದು ನೋಟ್ ಕೊಟ್ಟಿದೆ, ಅವುಗಳನ್ನು ನೀವು ಓದ್ಕೋಬೇಕು. ಆ್ಯಂಡ್ ದ ಲಾಸ್ಟ್ ಟಾಸ್ಕ್ ಈಸ್ ಗಿವನ್ ಫಾರ್ ಯು ದಟ್ ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ಲಿಸ್ಟ್ ಔಟ್ ದ ಫೈನೈಟ್ ಆ್ಯಂಡ್ ನಾನ್ ಫೈನೈಟ್ ವರ್ಬ್ಸ್. ಹಿಯರ್ ಐ ಆಮ್ given only finite verbs, but you have to list non-finite verbs also. ಇಲ್ಲಿ ಫೈನೈಟ್ ವರ್ಬ್ ಅಂದಾಗ ನೆನಪಿಟ್ಕೊಳ್ಳಿ, ದ ವರ್ಬ್ ವಿಚ್ ಈಸ್ ನೆಕ್ಸ್ಟ್ ಟು ಸಬ್ಜೆಕ್ಟ್, ಸಬ್ಜೆಕ್ಟ್ನ ಪಕ್ಕದಲ್ಲೇ ಬರ್ತಕ್ಕಂತಹ ಒಂದು ವರ್ಬ್ ಕ್ರಿಯಾಪದವನ್ನು ಫೈನೈಟ್ ಅಂತ ಕರಿತೀವಿ. ದಟ್ ಮೇ ಬಿ ಹೆಲ್ಪಿಂಗ್ ವರ್ಬ್ ಆಗಿರ್ಬೋದು ಅಥವಾ ವರ್ಬ್ 1 ವರ್ಬ್ 2 ಸಹ ಆಗಿರ್ಬೋದು. ಈಗ ಮನೋಜ್ ವರ್ಕ್ಸ್ ಹಾರ್ಡ್ ಅಂತ ಇದೆ, ಅಲ್ಲಿ ವರ್ಕ್ಸ್ ಅಂತಕ್ಕಂಥದ್ದು ಫೈನೈಟ್. ಏಕೆ? ಸಬ್ಜೆಕ್ಟ್ ಪಕ್ಕದಲ್ಲೇ ಇದೆ ಒಂದು, ಎರಡನೇದು ವರ್ಕ್ಸ್ ಅಂತಕ್ಕಂಥದ್ದು ವರ್ಬ್ 1. ಅರ್ಥ ಆಗ್ತಾ ಇದೆಯಲ್ವಾ? ಹಾಗೆ ರಾಜು ಈಸ್ ಈಟಿಂಗ್ ಆ್ಯನ್ ಆ್ಯಪಲ್ ಅಂತಿದೆ, ಈಸ್ ಅಂತಕ್ಕಂಥದ್ದು ಫೈನೈಟ್ ಆಗಿದೆ. ಯಾಕೆ? ಸಬ್ಜೆಕ್ಟ್ ಪಕ್ಕದಲ್ಲಿದೆ, ಜೊತೆಗೆ ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಇಟ್ ಕ್ಯಾನ್ ಬಿ ಚೇಂಜ್. ಈಸ್ ಅಂತಕ್ಕಂಥದ್ದು ಚೇಂಜ್ ಆಗುತ್ತೆ, ಅದು ಪಾಸ್ಟ್ ಟೆನ್ಸ್ಗೆ ಹೋದರೆ ವಾಸ್ ಆಗುತ್ತೆ. ರಾಜು ಅನ್ನೋ ಹತ್ರ ಪ್ಲೂರಲ್ ಬಂದರೆ ವರ್ ಅಥವಾ ಆರ್ ಆಗುತ್ತೆ. ಸೊ ಈಸ್ ಅಂತಕ್ಕಂಥದ್ದು ಫೈನೈಟ್, ಈಟಿಂಗ್ ಅನ್ನೋದು ನಾನ್ ಫೈನೈಟ್. ಸಮರ್ಥ್ ವಾಸ್ ಪ್ಲೇಯಿಂಗ್ ಅಂತಿದೆ, ವಾಸ್ ಅಂತಕ್ಕಂಥದ್ದು ಫೈನೈಟ್, ಪ್ಲೇಯಿಂಗ್ ನಾನ್ ಫೈನೈಟ್. ರೋಷನ್ ಈಸ್ ರನ್ನಿಂಗ್ ಅಂತಿದೆ, ಈಸ್ ಎ ಫೈನೈಟ್, ರನ್ನಿಂಗ್ ಈಸ್ ಎ ನಾನ್ ಫೈನೈಟ್. ರನ್ನಿಂಗ್ ಈಸ್ ಗುಡ್ ಹಾಬಿ ಅಂದಾಗ ಇಲ್ಲಿ ಫೈನೈಟ್ ಅಂತಕ್ಕಂಥದ್ದು ಈಸ್, ರನ್ನಿಂಗ್ ಅಂತಕ್ಕಂಥದ್ದು ನಾನ್ ಫೈನೈಟ್ ಅಲ್ಲ. ರನ್ನಿಂಗ್ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಬಂದಿದೆ, ರನ್ನಿಂಗ್ ಅಂತಕ್ಕಂಥದ್ದು. ಸೊ ದಟ್ ರನ್ನಿಂಗ್ ಈಸ್ ಕಾಲ್ಡ್ ಜೆರಂಡ್, ಅದನ್ನು ಜೆರಂಡ್ ಅಂತ ಕರಿತೀವಿ. ಎನಿ ING ವರ್ಡ್ ಆ್ಯಕ್ಟ್ಸ್ ಆ್ಯಸ್ ಎ ನೌನ್ ಆರ್ when it comes in the subject place we call it as gerund, ಅದನ್ನು gerund ಅಂತ ಕರಿತೀವಿ. The student has written a poem ಅಂತಿದೆ, has ಅಂತಕ್ಕಂಥದ್ದು ಫೈನೈಟ್, written ಅಂತಕ್ಕಂಥದ್ದು ವರ್ಬ್ 3 ಇದೆ, ಸೊ ಇಟ್ ಈಸ್ ಎ ನಾನ್ ಫೈನೈಟ್. ಓಕೆ, ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಹ್ಯಾಡ್ ಟೇಕನ್ ಅಂತಿದೆ, ಹ್ಯಾಡ್ ಅನ್ನೋದು ಫೈನೈಟ್, ಟೇಕನ್ ಅಂತಕ್ಕಂಥದ್ದು ನಾನ್ ಫೈನೈಟ್ ಆಗುತ್ತೆ. ಅನಿಲ್ ಹ್ಯಾಸ್ ಬ್ರಾಟ್ ಅಂತ ಇದೆ, ಹ್ಯಾಸ್ ಅಂತಕ್ಕಂಥದ್ದು ಫೈನೈಟ್, ಬ್ರಾಟ್ ಅಂತಕ್ಕಂಥದ್ದು ನಾನ್ ಫೈನೈಟ್. ವಿ ಕ್ಯಾನ್ ಪ್ಲೇ ಇನ್ ದ ಈವ್ನಿಂಗ್ ಅಂತಿದೆ, ಕೆನ್ ಅಂತಕ್ಕಂಥದ್ದು ಫೈನೈಟ್, ಪ್ಲೇ ಅಂತಕ್ಕಂಥದ್ದು ನಾನ್ ಫೈನೈಟ್ ಅನ್ನೋದಕ್ಕಿಂತ ಇಲ್ಲಿ ಬೇರ್ ಇನ್ಫಿನಿಟಿವ್. ಯಾಕಂದರೆ ಇಲ್ಲಿ ಸಬ್ಜೆಕ್ಟ್ ವಿ ಪಕ್ಕದಲ್ಲೇ ಕೆನ್ ಇದೆ, ಅದು ಫೈನೈಟ್ ಆಗುತ್ತೆ. ಆದರೆ ಪ್ಲೇ ಅಂತಕ್ಕಂಥದ್ದು ವರ್ಬ್ 1, ವರ್ಬ್ 1 ನಾವು ನಾನ್ ಫೈನೈಟ್ ಅಂತ ಹೇಳೋಕ್ಕಾಗಲ್ಲ, ಅದನ್ನು ಇನ್ಫಿನಿಟಿವ್ ಅಂತ ಹೇಳಬೇಕು. ಆದರೆ ಈ ಪ್ಲೇ ಮುಂದೆ 2 ಇಲ್ಲ, ಸೊ ಇದನ್ನ ಬೇರ್ ಇನ್ಫಿನಿಟಿವ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಒನ್, ದ ಬಾಯ್ಸ್ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಅಂತ ಇದೆ, ಹ್ಯಾವ್ ಅಂತಕ್ಕಂಥದ್ದು ಫೈನೈಟ್, ವರ್ಕಿಂಗ್ ಅಂತಕ್ಕಂಥದ್ದು ನಾನ್ ಫೈನೈಟ್. ಸಿ ಮೈ ಡಿಯರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ದೀಸ್ ಆರ್ ದಿ ಡಿಸೆಂಬರ್ ಮಂತ್ activities given for you. Download Learn Easily app. There you can find all the materials for your 10th standard. Learn Easily app ಇದೆ, ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಾಗ 10th ಸ್ಟ್ಯಾಂಡರ್ಡ್ ಟ್ಯಾಬ್ಗೆ ಹೋದಾಗ ಅಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜಸ್, ದೆನ್ ಕ್ವಶನ್ ಪೇಪರ್ಸ್, ಎಲ್ಲ ಆಕ್ಟಿವಿಟೀಸನ್ನು ಆ ಒಂದು ಲರ್ನ್ ಈಸಿಯಲ್ಲಿ ನೀವು
ಡೌನ್ಲೋಡ್ ಮಾಡ್ಕೋಬೋದು ಆ್ಯಂಡ್ ಯು ಕ್ಯಾನ್ ವಾಚ್ ಆಲ್ ದ ವೀಡಿಯೋಸ್ ಇನ್ ದಟ್ ಆ್ಯಪ್ ಆಲ್ಸೋ. ಆ ಆ್ಯಪ್ನಲ್ಲಿ ನೀವು ಎಲ್ಲ ವೀಡಿಯೋಗಳನ್ನು ಸಹ ನೋಡ್ಕೋಬಹುದಾಗಿರುತ್ತೆ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯು. ಲರ್ನ್ ವೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.